ಜೂನ್ 10 ಚಿಕ್ಕಮಗಳೂರಿನಲ್ಲಿ ಜನಿಸಿ ಉಡುಪಿಯಲ್ಲಿ ಇರುವಾಗ ರಕ್ಷಣೆಯನ್ನ ಹೊಂದಿದರು. 1985 ಸುಮಾರು 41 ವರ್ಷಗಳ ಹಿಂದೆ ರಕ್ಷಣೆ ಹೊಂದಿ ಕರ್ನಾಟಕದ ಮತ್ತು ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ಸೇವೆ ಮಾಡಿ ಸಭೆಗಳನ್ನ ಸ್ಥಾಪಿಸಿದರು. ತಮಿಳುನಾಡಲ್ಲೂ ಕೂಡ ಸಭೆಗಳನ್ನ ಸ್ಥಾಪಿಸಿದರು. 1990ರಲ್ಲಿ ವಿವಾಹವಾದರು. ಪತ್ನಿಯ ಹೆಸರು ನಿರ್ಮಲಾ ಸೇವಿಯರ್ ಅವರು ಕೂಡ ರಕ್ಷಣೆ ಹೊಂದಿ 41 ವರ್ಷಗಳಿಂದ ಸೇವೆಯಲ್ಲಿದ್ದಾರೆ. 3 ಜನ ಗಂಡು ಮಕ್ಕಳು, ಅವರಲ್ಲಿ 2 ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಸೇವೆ ಕೂಡ ಮಾಡುತ್ತಿದ್ದಾರೆ. ಕೊನೆ ಮಗನು ಸಂಪೂರ್ಣವಾಗಿ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. 1995 ಜನವರಿಯಲ್ಲಿ ಗದಗ ಪ್ರಾಂತ್ಯಕ್ಕೆ ಬಂದರು. ದರ್ಶನದೊಂದಿಗೆ ಮತ್ತು ಯಾವುದೇ ಇಂಡಿಪೆಂಡೆಂಟ್ ಚರ್ಚ್ಗಳು ಇಲ್ಲದ ಸಂದರ್ಭದಲ್ಲಿ 12 ವರ್ಷ ಔಟ್ರೀಚ್ ಟೀಮ್ ವರ್ಕ್ ಮಾಡಿ ಸಭೆಯನ್ನ ಸ್ಥಾಪಿಸಿದರು. ಅನೇಕರನ್ನ ಸೇವೆಗಾಗಿ ತರಬೇತಿಗೊಳಿಸಿ ಅನೇಕ ಪ್ರಾಂತ್ಯಗಳಲ್ಲಿ ಕಳುಹಿಸಿದ್ದಾರೆ. ಅದರಲ್ಲಿ ಕೆಲವರು ಗದಗ ಪಟ್ಟಣದ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಜಿಲ್ಲೆಯ ಹಿರಿಯ ಸೇವಕರಾಗಿದ್ದಾರೆ. ಅನೇಕ ಕ್ರೈಸ್ತ ಸಂಘ ಸಂಸ್ಥೆಯಲ್ಲೂ ಕರ್ನಾಟಕ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಸೇವೆ ಯಾವುದೇ ಇತರ ಬೋರ್ಡ್ ಅಥವಾ ಸಂಸ್ಥೆಯ ಸಹಾಯ ಇಲ್ಲದೆ ಬೆಳೆದಂತ ಒಂದು ಸೇವೆ. ಈಗ ಈ ಜಿಲ್ಲೆಯಲ್ಲಿ ಉತ್ತಮವಾಗಿ ಬೆಳೆದು ಮುಂದೆ ಸಾಗುತ್ತಿರುವ ಸೇವೆಯಾಗಿದೆ. ಈ ಸೇವೆ ಮೂಲಕ ಅನೇಕ ಅದ್ಭುತ ಸೂಚಕ ಮಹತ್ ಕಾರ್ಯಗಳನ್ನು ಹೇರಳವಾಗಿ ದೇವರು ನಡೆಸುತ್ತಾ ಬಂದಿದ್ದಾರೆ. ಇದಕ್ಕೆ ಸ್ಥಳೀಯ ಸಭೆ ಸಾಕ್ಷಿಯಾಗಿದೆ. ಮಾತ್ರವಲ್ಲದೆ ಗದಗ ಜಿಲ್ಲೆ 25 ವರ್ಷಗಳಿಂದ ಪಾಸ್ಟಲ್ ಫೆಲೋಶಿಪ್ ನಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಅಯ್ಯ ಫ್ರಾನ್ಸಿಸ್ ಝೇವಿಯರ್ ಅಯ್ಯ ಅವರು. ಮಾತ್ರವಲ್ಲದೆ ವಿಶೇಷವಾಗಿ ಪ್ರತಿ ವ್ಯಕ್ತಿಯ ಹಿಂದೆ ಒಂದು ಹೆಣ್ಣು ಇದ್ದಾಳೆ ಎಂಬುದಾಗಿ ಹೇಳುವ ಹಾಗೆ ಅಯ್ಯ ಅವರ ಜೊತೆಯಲ್ಲಿ ಅವರ ಹಿಂದೆ ಅವರ ಪತ್ನಿ ಅವರೊಂದಿಗಿದ್ದಾರೆ. ನಿರ್ಮಲಾ ಝೇವಿಯರ್ ಇವರು ಸಭೆಗೆ ತಿಳಿಸಿದಂತೆ ಇವರು ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಮೂಲಕವಾಗಿ ಸುವಾರ್ಥ ಸೇವೆಯಲ್ಲಿ ಅನೇಕ ಅದ್ಭುತ ಸೂಚಕ ಮಹತ್ ಕಾರ್ಯ ಮಹಿಮೆಯಾದ ಕಾರ್ಯಗಳನ್ನು ದೇವರು ಮಾಡುತ್ತಲಿದ್ದಾರೆ. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ತಾಯಿಯಾಗಿದ್ದಾರೆ. ಸಭೆಗೆ ಒಳ್ಳೆಯ ಮಾರ್ಗದರ್ಶಕರಾಗಿದ್ದಾರೆ. ಜೀವಿತದಲ್ಲಿ ಉತ್ತಮ ಸಾಕ್ಷಿ ಉಳ್ಳವರಾಗಿದ್ದಾರೆ. ಸಭೆಗೆ ಕುಟುಂಬ ಕಟ್ಟುವ ಸುಶಿಕ್ಷಣ ಕೊಡುವವರಾಗಿದ್ದಾರೆ. ಅನೇಕರು ಆಲೋಚನೆ ಹೊಂದಿ ಉತ್ತಮ ಕುಟುಂಬ ಜೀವಿತವನ್ನ ಕಟ್ಟಿಕೊಂಡಿದ್ದಾರೆ. ಸಭೆ ಇದಕ್ಕೆ ಸಾಕ್ಷಿಯಾಗಿದೆ. ಮತ್ತು ತಾಯಿಯವರು ಒಳ್ಳೆಯ ಪ್ರಾರ್ಥನೆಯ ವೀರರಾಗಿದ್ದಾರೆ ಎಂಬುದಾಗಿ ನಾವು ಮತ್ತು ವಿಶೇಷವಾಗಿ ಈ ಒಂದು ಗದಗ್ನ ಎಲ್ಲ ಸೇವಕರು ಅವ್ರನ್ನ ಸನ್ಮಾನಿಸುವುದಕ್ಕೆ ಇಷ್ಟವುಳ್ಳವರಾಗಿದ್ದಾರೆ ಎಂಬುದಾಗಿ ನಾನು ವಂದನೆಗಳನ್ನು ಸಲ್ಲಿಸಿ ಈ ಸಮಯದಲ್ಲೂ ಕೂಡ ಆರ್ಚ್ ಬಿಷಪ್ ಅವರು ಮುಂದೆ ಬಂದು ಅವರಿಗೆ ಶಾಲ ಹಾಕುವುದರ ಮೂಲಕವಾಗಿ ಹಾರವನ್ನು ಹಾಕುವುದರ ಮೂಲಕವಾಗಿ ಅವ್ರನ್ನ ಗೌರವಿಸ